ಲಂಡನ್ ಪೊಲೀಸ್ ಡ್ರೆಸ್ ಇದೆ ರೀ ಆಗ ನೋಡಿ ಇಲ್ಲಿ. ವೈಟ್ ಶರ್ಟು, ನೇವಿ ಬ್ಲೂ ಪ್ಯಾಂಟು, ಬ್ಲಾಕ್ ಶೂಸು ಮತ್ತು ಹೆಲ್ಮೆಟ್. 1964ರಲ್ಲಿ ಮೊದಲ ಟ್ರಾಫಿಕ್ ಸಿಗ್ನಲ್ ಇಂಟ್ರೊಡ್ಯೂಸ್ ಆಯ್ತು ಬೆಂಗಳೂರಿಗೆ. ಹಾಗೆಲ್ಲ ಹೇಗಿತ್ತು ಗೊತ್ತೇನ್ರಿ? ನೋಡ್ರಿ ಇಲ್ಲಿ, ನೋ ಮತ್ತು ಗೋ ಎರಡೇ ಇದ್ದಿದ್ದು, ನೋ ಮತ್ತು ಗೋ. ಇದು ಸ್ಪೀಡ್ ಗನ್ ಅವತ್ತಿಂದ ರೀ. ಯಾರು ಮಾಡ್ಕೊಟ್ಟಿರೋದು? ಹಿಂದೂಸ್ತಾನ್ ಏರೋನಾಟಿಕ್ಸ್ ಅವ್ರು ಮಾಡ್ಕೊಟ್ಟಿರೋದು. HAL ನವ್ರು. ನೋಡ್ರಿ ಇಲ್ಲಿ, ಡಾಪ್ಲರ್ ರಾಡಾರ್, ಅವತ್ತಿನ ಸ್ಪೀಡ್ ಗನ್ ಇದು. ಈ ಡ್ರೋನ್ ಅನ್ನ ಹಾರಿಸಿ ಇವರು ಮತ್ತಷ್ಟು ಟ್ರಾಫಿಕ್ ಕಂಟ್ರೋಲ್ ಅನ್ನ ಮತ್ತಷ್ಟು ಕ್ಲೀನ್ ಆಗಿ, ಮತ್ತಷ್ಟು ಪರ್ಟಿಕ್ಯುಲರ್ ಆಗಿ ಮಾಡಕ್ ಯೂಸ್ ಆಗುತ್ತೆ. ಯಾರೋ ಬರ್ತಾರೆ, VIP ಬರ್ತಿದ್ದಾರೆ, ಯಾವ್ದೋ ಟ್ರಾಫಿಕ್ ಮೂವ್ಮೆಂಟ್ ಇರುತ್ತೆ, ಯಾರೋ ಝೀರೋ ಟ್ರಾಫಿಕ್ ಕೇಳ್ತಾರೆ, ಏನೋ ಒಂದ್ ಆಗುತ್ತಲ್ಲ, ಆಗ ಆ ರೋಡ್ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ ಅಂತ ಮೊದ್ಲೇ ಇಲ್ಲಿ ನೋಡ್ಕೋತಾರೆ. ಅಲ್ಲಿ ಕ್ಲೋಸ್ ಮಾಡ್ಬಿಡಲ್ಲ ಮುಂಚೆ, ಇಲ್ಲಿ ಕ್ಲೋಸ್ ಮಾಡಿದ್ರೆ ಅದು ಏನ್ ಪರಿಣಾಮ ಬೀರುತ್ತೆ ಅಂತ ನೋಡ್ಕೊಂಡು ಅದ್ರ ಎಫೆಕ್ಟಿವ್ ಸೊಲ್ಯೂಷನ್ ಮೇಲೆ ಅವ್ರು ಕ್ಲೋಸ್ ಮಾಡೋದು. ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ, ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನ ಸಂಚಾರ ನಿರ್ವಹಣಾ ಕೇಂದ್ರ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್, ಇನ್ಫಂಟ್ರಿ ರಸ್ತೆಯಲ್ಲಿ ಇದೆ. ಇಲ್ಲಿಗೆ ನೀವೆಲ್ಲ ಬಂದು ಇದನ್ನ ನೋಡ್ಲೇಬೇಕು. ಏನಿದೆಯಪ್ಪ ಧರ್ಮಿ ಒಳಗಡೆ ಅಂದ್ರೆ, ಭಾರತದ ಮೊದಲ ಟ್ರಾಫಿಕ್ ಪೊಲೀಸ್ ಮ್ಯೂಸಿಯಂ. ಐ ರಿಪೀಟ್, ಭಾರತದ ಮೊದಲ ಟ್ರಾಫಿಕ್ ಪೊಲೀಸ್ ಮ್ಯೂಸಿಯಂ ಅನ್ನ ಒಂದಿಲ್ಲಿ ಮಾಡಿದ್ದಾರೆ. ನೀವು ನಿಮ್ಮ ಮಕ್ಕಳೊಂದಿಗೆ ಬಂದು ಅವರಿಗೆ ಈ ಟ್ರಾಫಿಕ್ ಅವೇರ್ನೆಸ್ ಕೊಡಿಸ್ಬೇಕು. ಬೆಂಗಳೂರು ಟ್ರಾಫಿಕ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ಬೇಕು ಅಂದ್ರೆ ಈ ಟ್ರಾಫಿಕ್ ಪೊಲೀಸ್ ಮ್ಯೂಸಿಯಂ ಬರಬೇಕು. ಮಂಡೇ ಟು ಸ್ಯಾಟರ್ಡೆ, ಈವನ್ ಸಂಡೇ, ಮಂಡೇ ಟು ಸಂಡೇ ಇಟ್ ಈಸ್ ಎಂಟ್ರಿ ಫ್ರೀ. ಎಲ್ಲಾರು ಬಂದು ನೋಡ್ಬೋದು. ನೀವು ನೋಡ್ಲೇಬೇಕು. ಏನಿದೆ ಒಳಗಡೆ ತೋರಿಸ್ತೀನಿ. ಸ್ನೇಹಿತರೆ, ಇದು ಭಾರತದ ಮೊದಲ ಬೆಂಗಳೂರು ಸಂಚಾರ ಪೊಲೀಸ್ ವಸ್ತು ಸಂಗ್ರಹಾಲಯ. ಭಾರತದಲ್ಲೇ ಮೊದಲನೇದು. ಬೆಂಗಳೂರಿನಲ್ಲಿ 14,000 ಕಿಲೋಮೀಟರ್ ರಸ್ತೆ. ಐ ರಿಪೀಟ್, 14,000 ಕಿಲೋಮೀಟರ್ ರಸ್ತೆ, 1 ಕೋಟಿ ಚಿಲ್ಲರೆ ವಾಹನಗಳು. ಬೆಂಗಳೂರಲ್ಲಿ 1 ಕೋಟಿಗೂ ಮೇಲಿದೆ, ಬಟ್ ಆವರೇಜ್ ಆಗಿ ಓಡಾಡ್ತಾ ಇರುವಂತದ್ದು 1 ಕೋಟಿ ವಾಹನಗಳು ಕಣ್ರಿ. ಇದನ್ನ, ಈ ಸಂಚಾರ ದಟ್ಟಣೆಯನ್ನ ಕಂಟ್ರೋಲ್ ಮಾಡ್ತಾ ಇರೋರು 5,000 ಜನ ಟ್ರಾಫಿಕ್ ಪೊಲೀಸ್. ಓನ್ಲಿ 5,000 ಟ್ರಾಫಿಕ್ ಪೊಲೀಸ್ನವ್ರು ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡಕ್ ಮುಂಚೆ 100 ಸಲ ಯೋಚನೆ ಮಾಡ್ಬೇಕು ನೀವು. 5,000 ಜನ ಪೊಲೀಸ್ನವರು ಈ ಟ್ರಾಫಿಕ್, ಈ ಧೂಳು, ಈ ಹೊಗೆ ಇದನ್ನೆಲ್ಲ ತಡ್ಕೊಂಡು ಹಗಲು ರಾತ್ರಿಗಳನ್ನು ಒಂದು ಮಾಡಿಕೊಂಡು, ಬಿಸಿಲು ಮಳೆ ಚಳಿ ಅಂದ್ರೆ ಬಿಸಿಲಲ್ಲಿ ನಿಂತ್ಕೊಂಡ್ರು ಈ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೆ. ಅವ್ರಿಗೊಂದು ಹ್ಯಾಟ್ಸ್ ಆಫ್ ಅಲ್ವಾ? ಈ ಮ್ಯೂಸಿಯಂ ನೀವು ನಿಮ್ಮ ಮಕ್ಕಳೊಡನೆ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ತೋರಿಸ್ಬೇಕು. ನೀವು ಏನಿದೆ ಅಂತದ್ದು. ಬನ್ನಿ ನನ್ನ ಜೊತೆ ಒಂದು ಟೂರ್ ಮಾಡ್ತೀನಿ. ಬನ್ನಿ. ಈಗ ನೋಡ್ರಿ, ಎಂಥ ಒಂದಕ್ಕೊಂದು ಲಿಂಕ್ ಹೇಗಾಗುತ್ತೆ. ನಮ್ಮ ಬದುಕೇ ಒಂದು ಲಿಂಕ್. ನಮ್ಮ ಬೆಂಗಳೂರಿನಲ್ಲಿ ಅಥವಾ ನಮ್ಮ ಮೈಸೂರು ರಾಜ್ಯದಲ್ಲಿ ಟ್ರಾಫಿಕ್ ಪೊಲೀಸ್ ಯಾಕಪ್ಪ ಬಂತು? ಪೊಲೀಸ್ನವ್ರು ಮುಂಚೆಯಿಂದನೂ ಇದ್ದಾರೆ. ಸೈನಿಕರಿದ್ರು, ಅದರಿಂದ ಭಟರಿದ್ರು, ಸೈನಿಕರಿದ್ರು, ಅವರೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ರು. ಆಯ್ತಾ? ಸೊ ಈ ಟ್ರಾಫಿಕ್ ಪೊಲೀಸ್ ಯಾಕಪ್ಪ ಬಂತು ಅಂದ್ರೆ, ಮೈಸೂರಿಗೆ ರೈಲ್ವೆ ತಂದ್ರು 10ನೇ ಚಾಮರಾಜ ಒಡೆಯರು. ಮೈಸೂರು ಸ್ಟೇಟ್ ರೈಲ್ವೆ ಓನ್ಡ್ ಬೈ 10th ಚಾಮರಾಜ ಒಡೆಯರ್ ಆಫ್ ಮೈಸೂರ್. ಅವರೇ ಮೈಸೂರು ರಾಜರೇ ದೇರ್ ಓನ್ ಮೈಸೂರು ಸ್ಟೇಟ್ ರೈಲ್ವೆ. ಅವ್ರದ್ದೇ ಇತ್ತು. ರೈಲ್ವೆ ತಗೊಂಡ್ಬಂದ್ರು, ಎಲ್ಲ ಕಡೆಗೆ ರೈಲ್ವೆ ಮಾರ್ಗಗಳನ್ನು ಹಾಕಿದ್ರು. ರೈಲ್ವೆ ಮಾರ್ಗಗಳನ್ನ ಮೈಸೂರಿಗೆ ಯಾವಾಗ ಕನೆಕ್ಟ್ ಮಾಡಿದ್ರು, ಬೆಂಗಳೂರಿಗೆ ಯಾವಾಗ ಕನೆಕ್ಟ್ ಮಾಡಿದ್ರು, ಎಲ್ಲ ಕಡೆಯಿಂದ ಜನ ಬೆಂಗಳೂರಿಗೆ ಬರಕ್ಕಾದ್ರು. ಜನ ಬೆಂಗಳೂರಿಗೆ ಬರಕ್ಕಾದಾಗ ಜನ ಸಂಖ್ಯೆ ಹೆಚ್ಚಾಯ್ತು. ಬೆಂಗಳೂರಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಯ್ತು. ಆಗ ಇಲ್ಲಿಗೆ ಒಂದು ಟ್ರಾಫಿಕ್ ಹಾಕ್ಬೇಕು ಅಂತ ಆಯ್ತು. ಮಹಾರಾಜರು ತಂದಿದ್ದ ರೈಲು ಇಂಟ್ರೊಡ್ಯೂಸ್ ಆಗಿದ್ದು ಟ್ರಾಫಿಕ್. ಹೆಂಗಿದೆ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇವರು ಕ್ಯಾಪ್ಟನ್ ED ಗೋರ್ಪೆಸ್ ಅವರು ಮದ್ರಾಸ್ ಮಫಿಲ್ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದು. ಟ್ರಾಫಿಕ್ ನ ಮೊದಲ ಉಸ್ತುವಾರಿ ಪೊಲೀಸ್ ಅಧೀಕ್ಷಕರು ಅವರೇ. ಮೊದಲನೇ ಟ್ರಾಫಿಕ್ ಪೊಲೀಸ್ ಅಧೀಕ್ಷಕರು ಅಂತಂದ್ರೆ ಈ ED ಗೋರ್ಪೆಸ್. ಹೆಂಗೆ ಇವರಿಂದ ಇದು ಶುರುವಾಯಿತು. ಇದನ್ನ ಶುರು ಮಾಡಿದ್ದು ಯಾರಪ್ಪ? ಇನ್ಯಾರ್ರಿ? ಮೈಸೂರು ಮಹಾರಾಜರನ್ನು ಹೊಗಳಕ್ ನಂತರ 10,000 ಕಾರಣ. ದೈವಾಂಶ ಸಂಭೂತ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು 1908ರಲ್ಲಿ ಮೈಸೂರು ಸಂಸ್ಥಾನದ ಆಡಳಿತಗಾರರಾದಂತ ನಾಲ್ವಡಿ ಪ್ರಭುಗಳು ಮೈಸೂರು ಪೊಲೀಸ್ ಆಕ್ಟ್ ನ ಜಾರಿಗೆ ತಂದ್ರು. ನೋಡಿದ್ರ? ಅವ್ರು ಜಾರಿಗೆ ತಂದ್ರು. ಇವರು FA ಹ್ಯಾಮಿಲ್ಟನ್, ಈ ಹ್ಯಾಮಿಲ್ಟನ್ ಪುಣ್ಯಾತ್ಮ, ಈಗ ಆಲ್ರೆಡಿ ನೀವು ನನ್ನ ರೀಲ್ಸ್ ನೋಡಿದಿರಾ. ಮೈಸೂರು ಪೊಲೀಸ್ನವ್ರಿಗೆ, ಮೈಸೂರು ರಾಜ್ಯದ ಪೊಲೀಸ್ನವ್ರಿಗೆ ಯೂನಿಫಾರ್ಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಂತ ಮಹಾನುಭಾವ. ಮೈಸೂರು ರಾಜ್ಯದ ಮೊದಲ ಪೊಲೀಸ್ ಕಮಿಷನರ್ FA ಹ್ಯಾಮಿಲ್ಟನ್. ನೋಡಿ, ಬನ್ನಿ ಆಯ್ತಾ. ಮೈಸೂರು ಇದೆಲ್ಲ ಪುನರುಜ್ಜೀವನ. ಈ ಮ್ಯೂಸಿಯಂ ಅಲ್ಲಿ ಏನಿದೆಯಪ್ಪ ಅಂತಂದ್ರೆ ಇವೆಲ್ಲ ಇದೆ. ಮೈಸೂರು ಸಂಸ್ಥೆ ಹೇಗ್ ಬಂತು, ಪೊಲೀಸ್ ಸಂಸ್ಥೆ ಹೇಗ್ ಬಂತು, ಶಿಫ್ಟಿಂಗ್ ಬೇಸ್ ಹೇಗ್ ಬಂತು ಅಂತ
ಇಲ್ಲಿ ನೋಡಿ, ಇಲ್ಲಿ ತೋರಿಸಿ ಇದನ್ನ. ಅನೂಪ್ ಮತ್ತೆ ಅಮರ್ ನನ್ನ ಜೊತೆ ಇದ್ದಾರೆ. ಇಲ್ಲಿ ಭಾಷೆಯನ್ನ ಸೆಲೆಕ್ಟ್ ಮಾಡಿ ಇದನ್ನ ಇಲ್ಲಿ ಒತ್ಬಿಟ್ಟು ನೀವು ಇದನ್ನ ಇಲ್ಲಿ ಇಟ್ಕೊಂಡ್ರೆ ಇದನ್ನ ಈ ಸ್ಟೋರಿ ಇಲ್ಲಿ ಹೇಳ್ತಾರೆ, ಕೇಳ್ಬೋದು. ಇದು ಯಾಕೆ ಈ ರೀತಿ ಮಾಡಿದ್ದಾರೆ ಅಂತಂದ್ರೆ, ಇದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಇರಲ್ವೇನ್ರಿ ಆ ರೀತಿ ನೋಡಿ, ಹಿಂಗ್ ಕೇಳ್ಬೋದು, ಹಿಂಗ್ ಕೇಳ್ಬಿಟ್ಟು ಹಿಂಗಿರ್ಬೋದು. ಪ್ರತಿಯೊಂದು ಕಡೆ ಇದಿಟ್ಟಿದ್ದಾರೆ ನೋಡಿ. ಇಲ್ಲಿ ಮುಂಚೆ 1962ರಲ್ಲಿ ಈ ತರ ಒಂದು 2 ಅಡಿದೊಂದು ಸ್ಟೂಲ್ ಇಡ್ತಾ ಇದ್ರು ನೋಡ್ರಿ. ಇಲ್ಲಿ ಆ ಸ್ಟೂಲ್ ಇಟ್ಟು ಆ ಸ್ಟೂಲ್ ಮೇಲೆ ನಿಂತ್ಕೊಂಡು ಇದನ್ನ ಟ್ರಾಫಿಕ್ ಅನ್ನು ಕಂಟ್ರೋಲ್ ಮಾಡ್ತಾ ಇದ್ರು. ಪ್ರಾರಂಭದ ದಿನಗಳಲ್ಲಿ ಸಂಚಾರ ಸೂಚನಾ ಸಿಗ್ನಲ್ಗಳನ್ನು ಸಂಚಾರ ಪೇದೆಗಳು ತಮ್ಮ ಕೈಗಳನ್ನು ಬಳಸಿ ಅದನ್ನ ಕಂಟ್ರೋಲ್ ತಗೋತಾ ಇದ್ರು. ಮುಖ್ಯವಾದ ಜಂಕ್ಷನ್ಗಳಲ್ಲಿ ನೋಡ್ರಿ. ಇದು ಕಬ್ಬನ್ ಪಾರ್ಕ್ ಜಂಕ್ಷನ್ ನೋಡ್ರಿ ಹೆಂಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಆಯ್ತಾ, ಇದಾದ್ಮೇಲೆ ನೋಡಿ ಇಲ್ಲಿ ಇದು ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ 2 ಅಡಿ ಇದ್ರ ಮೇಲೆ ನಿಂತ್ಕೊಂಡು ಕೊಡ್ತಾ ಇರತಕ್ಕಂಥವ್ರು ಇಲ್ಲಿ ನೋಡಿ. ಆಯ್ತಾ, ಸೊ ಇವರು ನಮ್ಮ ಪೊಲೀಸ್ ತಿಮ್ಮಯ್ಯನವರು. ಬಹಳ ಏನು ಟ್ರಾಫಿಕ್ ಪೊಲೀಸ್ಗಳಲ್ಲಿ ಅತ್ಯಂತ ಹೆಸರಾದಂತಹ ಪ್ರಾತಸ್ಮರಣೀಯ ಪೊಲೀಸ್ ತಿಮ್ಮಯ್ಯನವರು. ಪೊಲೀಸ್ ತಿಮ್ಮಯ್ಯ ಸರ್ಕಲ್ ಅಂತಾನೆ ಹೆಸರಾಗಿದೆ. ತಾಯಿ ಮಕ್ಕಳನ್ನ ಉಳಿಸೋದಕ್ಕೆ ಒಂದು ಟೆಂಪೋದವರು ಬಂದು ಗುದ್ದುತ್ತಾ ಇದ್ರನ್ನ ಉಳಿಸೋದಕ್ಕೆ ಹೋಗಿ ಅವರು ತಮ್ಮ ಜೀವವನ್ನ ಕೊಟ್ಟಂತ ಪುಣ್ಯಾತ್ಮ ಈ ತಿಮ್ಮಯ್ಯನವರು. ಹಾಗಾಗಿ ಪೊಲೀಸ್ ತಿಮ್ಮಯ್ಯನವ್ರನ್ನ ನೀವು ಸದಾ ತಿಮ್ಮಯ್ಯನವರು ಸರ್ಕಲ್ಗೆ ಬಂದಾಗ ಅವ್ರನ್ನ ನೆನ್ಸ್ಕೋಬೇಕ್ರಿ. ಎಂತೆಂಥ ಪೊಲೀಸ್ನವ್ರು ನಾಡಿಗೆ ಸೇವೆ ಮಾಡಿ ಹೋಗಿದ್ದಾರೆ ಅನ್ನೋಂಥದ್ದಕ್ಕೆ ಪೊಲೀಸ್ ತಿಮ್ಮಯ್ಯನವರು ಸಾಕ್ಷಿ. ಆ ಥರದ್ದೆಲ್ಲ ಇದೆ. ಇಲ್ಲಿ ನೋಡಿ, ಬೆಂಗಳೂರಿನ ಮೊದಲ ಸಂಚಾರ ಸಿಗ್ನಲ್ ಲೈಟ್ ನಾನೀಗ ಆಲ್ರೆಡಿ ತೋರಿಸಿದ್ದೀನಿ. ಹಾಗೆಲ್ಲ ಹೇಗಿತ್ತು ಗೊತ್ತೇನ್ರಿ? ನೋಡ್ರಿ, ಇಲ್ಲಿ ನೋ ಮತ್ತು ಗೋ ಎರಡೇ ಇದ್ದಿದ್ದು, ನೋ ಮತ್ತು ಗೋ. ಇದು ಯಾವುದು NR ಸಿಗ್ನಲ್ ಅಲ್ಲಿ, ಅಂದ್ರೆ ನರಸಿಂಹರಾಜ ಚೌಕದಲ್ಲಿ ಅವತ್ತಿನ ಗೃಹ ಸಚಿವರಾದ RM ಪಾಟೀಲ್ರು ಇದನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. 1964ರಲ್ಲಿ ಮೊದಲ ಟ್ರಾಫಿಕ್ ಸಿಗ್ನಲ್ ಇಂಟ್ರೊಡ್ಯೂಸ್ ಆಯ್ತು ಬೆಂಗಳೂರಿಗೆ, 1964 ನೋಡಿ. ಇವತ್ತಿನ ಸಿಗ್ನಲ್ ಲೈಟ್ ಇವತ್ತಿದೆಯಲ್ಲ, ಅದು ಈ ರೀತಿ ಇದೆ. ಆದ್ರೆ ಅವಾಗ ಟ್ರಾಫಿಕ್ ಲೈಟ್ಸ್ ಹೇಗಿತ್ತು? ನೋ ಮತ್ತು ಗೋ ಎರಡೇನೆ ನೋಡ್ರಿ. ಆಯ್ತಲ್ಲ, ಈಗ ಹಿಂಗೆ ಈ ತರ ಬಂದಿದೆ ನೋಡಿ. ಇಲ್ಲಿ ಈ ರೀತಿಯಾಗಿ ಇವಾಗಿಂದ ಈ ರೀತಿಯಾಗಿ ಬಂದಿದೆ. ಇದನ್ನೆಲ್ಲ ಬಹಳ ಸೊಗಸಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಜಂಕ್ಷನ್ಗಳಲ್ಲಿ ಇವರು ಒಂದೊಂದು ಡಿಸ್ಪ್ಲೇ ಮಾಡಿ ಈ ಫೋನ್ಗಳನ್ನ ಇಟ್ಟಿದ್ದಾರೆ. ಇದನ್ನ ಇಟ್ಕೊಂಡು ನೀವು ಕೇಳ್ತಾ ಇರ್ಬೋದು. ಇದು ಈ ಮ್ಯೂಸಿಯಂ ನಲ್ಲಿ ಇದೆ. ಇಲ್ಲಿ ಬನ್ನಿ. ಈಗ ಇದು 1933ರಲ್ಲಿ FA ಹ್ಯಾಮಿಲ್ಟನ್ ಮೈಸೂರು ಸಂಸ್ಥಾನಕ್ಕೆ ಪೊಲೀಸ್ ಇಲಾಖೆಗೆ ಈ ಒಂದು ಯೂನಿಫಾರ್ಮ್ ನ ಇಂಟ್ರೊಡ್ಯೂಸ್ ಮಾಡಿದಂತ ಮಹಾನುಭಾವ. ಪ್ರಾತಸ್ಮರಣೀಯ 1933. ಆಗ ಪ್ರಾವಿನ್ಸ್ ಟು ಪ್ರಾವಿನ್ಸ್ ಯೂನಿಫಾರ್ಮ್ ಚೇಂಜ್ ಇರ್ತದೆ. ಮೈಸೂರು ಪ್ರಾವಿನ್ಸ್ಗೆ ಒಂದು, ಹೈದರಾಬಾದ್ ಪ್ರಾವಿನ್ಸ್ಗೆ ಒಂದು, ಮದ್ರಾಸ್ ಪ್ರಾವಿನ್ಸ್ಗೆ ಒಂದು ಅಂತಿತ್ತು. ಇದು ನಮ್ ಡ್ರೆಸ್ ನೋಡ್ರಿ. ಆಗ ನೋಡಿ, ಅಬ್ಸರ್ವ್ ಮಾಡಿ, ಇದು ಟ್ರಾಫಿಕ್ಗೂ ಒಂದೇ ಡ್ರೆಸ್, ಸಿವಿಲ್ ಪೊಲೀಸ್ನವ್ರಿಗೂ ಒಂದೇ ಡ್ರೆಸ್ ಇದ್ದಿದ್ದು ನೋಡಿ. ಇಲ್ಲಿ ಈ ತರ ಆ ಪೇಟಗೆ ಸೈಡ್ ಅಲ್ಲಿ ಒಂದು ಜುಲ್ಪಿ, ಆ ಮೇಲ್ಗಡೆ ಒಂದು ರೆಡ್ ಕಲರ್, ಇದು ಚಡ್ಡಿ. ಅವಾಗ ನೋಡಿ, ಆ ಪೇಟಾಗ ಮೇಲ್ಗಡೆ ಒಂದು ರೆಡ್ ಒಂದು ಇದು, ಮತ್ತೆ ಆ ಕಡೆ ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಈ ಸೈಡ್ ಅಲ್ಲಿ ಕಾಣಿಸ್ತಾ ಇದೆ, ಈ ಸೈಡ್ ಅಲ್ಲಿ ಇದು, ಮತ್ತೆ ಇದು ಶರ್ಟ್ ಮತ್ತೆ ಬೆಲ್ಟ್ ಮತ್ತು ಈ ಚಡ್ಡಿ, ಮೊಣಕಾಲಿಗೆ ಬರುವಂತ ಚಡ್ಡಿ. ಇದು ಮೊದಲ ಒಂದು ಪೊಲೀಸ್ ಡ್ರೆಸ್, ಪೊಲೀಸ್ನವ್ರಿಗೆ ಒಂದು ಯೂನಿಫಾರ್ಮ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಇದೇ ಮೊದಲನೇದು. ಇದಾದ್ಮೇಲೆ ಎಲ್ಲಿಗೆ ಬಂತಿದ್ದು, ಎವಲ್ಯೂಷನ್ ಆಯ್ತು ಇದು ಅಂತಂದ್ರೆ, 1957 ಟ್ರಾಫಿಕ್ನವ್ರಿಗೆ ಬೇರೆ ತರ ಇಂಟ್ರೊಡ್ಯೂಸ್ ಆಯ್ತು ನೋಡಿ. ಇಲ್ಲಿ ಅವಾಗ ಬಿಳಿ ಶರ್ಟ್ ಮತ್ತು ಚಡ್ಡಿ. 1957 ಟ್ರಾಫಿಕ್ ಪೊಲೀಸ್ನವ್ರಿಗೆ ವೈಟ್ ಶರ್ಟ್ ಬಂದಿದ್ದು, ವೈಟ್ ಟಾಪ್. ಅದೇ ನೋಡಿ ಇಲ್ಲಿ ನೋಡಿ. ಆಗ 73 ಇತ್ತು. 73 ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ದೇವರಾಜ್ ಅರಸು ಅವರು, ಅಲ್ಲಿ ಹಿರಿಯ ಅಧಿಕಾರಿಗಳು ಅವ್ರಿಗೆ CM ಅವ್ರಿಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. 1, 2, 3 ಇವರು ಸಿವಿಲ್ ಪೊಲೀಸ್ನವರು, ಇವರಿಬ್ರು ಟ್ರಾಫಿಕ್ ಪೊಲೀಸ್ನವರು, ಬಿಳಿ ಶರ್ಟ್ ಮತ್ತು ಚಡ್ಡಿ. ಸೊ ಇದು ಮಾಯ ಆಗಿ ಪ್ಯಾಂಟ್ ಯಾವಾಗ ಬಂತು? 1973 ಬಂತು. ಅದು ನೋಡಿ, ಇಲ್ಲಿ 73 82 ಈ ತರ ಒಂದು ಎವಲ್ಯೂಷನ್ ಆಯ್ತು ನೋಡ್ರಿ. ಈ ರೀತಿಯಾಗಿ ಎವಲ್ಯೂಷನ್ ಆಯ್ತು. ಇಲ್ಲಿ ನೋಡ್ತಾ ಇದ್ದೀರಾ ನೀವು ನೋಡಿ. ಇಲ್ಲಿ 3 ಜನ ಸಿವಿಲ್ ಪೊಲೀಸ್ನವರು, ಇವರು ಟ್ರಾಫಿಕ್ ಪೊಲೀಸ್ನವರು. ಅಂದಿನ ಡ್ರೆಸ್ ಇಲ್ಲಿ ನೋಡಿ, ಅಂದಿನ ಡ್ರೆಸ್ ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಲ್ಲಿ ಇದು ಅಂದಿನ ಇದನ್ನ ನಿಜವಾಗ್ಲೂ ಇದನ್ನೆಲ್ಲ ಕಾರ್ಯಗೊಳಿಸಿದಂತ ಆತ್ಮೀಯರಾದಂತ ಇವತ್ತಿನ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಆದಂತ ಅನುಚೇತ್ ಅವ್ರಿಗೆ ನನ್ನ ಹೃದಯಪೂರ್ವಕ ನಮನ. ಸರ್, ಬಹಳ ಅದ್ಭುತವಾದಂತ ಕೆಲಸ ಮಾಡಿದಿರಿ, ಬಹಳ ಅದ್ಭುತ ಇದು. ಥ್ಯಾಂಕ್ ಯು ಸರ್. ಸೊ ಇದು ಇಲ್ಲಿ ನೋಡಿ, ಈ ಕಥೆ ಹೇಳೋದಕ್ಕೆ ಮುಂಚೆ ನಿಮ್ಗೆ ಇಲ್ಲಿ ಕರ್ಕೊಂಡು ಹೋಗ್ಬೇಕು. ಬನ್ನಿ ಇಲ್ಲಿ. 1982 ಅವತ್ತಿನ CM ಆಗಿದ್ದಂತ ಗುಂಡೂರಾಯರು ಲಂಡನ್ ಹೋಗಿದ್ರು. ಲಂಡನ್ಗೆ ಭೇಟಿ ಕೊಟ್ಟಾಗ ಲಂಡನ್ ಪೊಲೀಸ್ ಡ್ರೆಸ್ ಇದೆ ರೀ. ಆಗ ನೋಡಿ, ಇಲ್ಲಿ ವೈಟ್ ಶರ್ಟ್, ನೇವಿ ಬ್ಲೂ ಪ್ಯಾಂಟು, ಬ್ಲಾಕ್ ಶೂಸು ಮತ್ತು ಹೆಲ್ಮೆಟ್.
ಇದನ್ನ ತಂದು ಎಷ್ಟು ಸೊಗಸಾಗಿದೆ ನೋಡ್ರಿ. ಇದನ್ನ ನಮ್ಮ ಪೊಲೀಸ್ನವ್ರಿಗೆ ಯಾಕೆ ನಾವು ಖಾಕಿನ ಯಾಕೆ ಹಾಕ್ಬೇಕು, ಇದನ್ನ ಚೇಂಜ್ ಮಾಡೋಣ ಅಂತೇಳಿ ಚೇಂಜ್ ಮಾಡಿದ್ರು. ಚೇಂಜ್ ಮಾಡಿದಾಗ ಕೆಲವೇ ದಿನಗಳಲ್ಲಿ ಇದು ವಾಪಸ್ ತಗೋಬೇಕಾಯ್ತು. ಯಾಕೆ ಗೊತ್ತಾ, ಈ ಹೆಲ್ಮೆಟ್ ಇದೆಯಲ್ಲ ಇದು 1.5 kg ತೂಕ, 1.5 kg ತೂಕ ರೀ ಆ ಹೆಲ್ಮೆಟ್. ಅದನ್ನ ಹಾಕೊಂಡು ಕೆಲಸ ಮಾಡ್ತಾ ಇದ್ರೆ ಎಂಥವನ್ಗೂ ತಲೆನೋವು ಬಂದ್ಬಿಡೋದು, ತಲೆನೋವಿನ ಮೈಕೈ ನೋವೆಲ್ಲ ಬಂದ್ಬಿಡುತ್ತೆ. ಸೊ ಹಾಗಾಗಿ ಅದನ್ನ ಕ್ಯಾನ್ಸಲ್ ಆಯ್ತು, ಹೆಲ್ಮೆಟ್ ಕ್ಯಾನ್ಸಲ್ ಆಯ್ತು. ನೋಡಿ ಇಲ್ಲಿ ಅವತ್ತು ಹೆಲ್ಮೆಟ್ ಹಾಕೋತಿದ್ದಂತ ಪೊಲೀಸ್ನವರು ಇಲ್ಲಿ ಅದೇ ಸೇಮ್ ನೋಡಿ ಇಲ್ಲಿ ಹೆಲ್ಮೆಟ್ ನೋಡ್ರಿ. ಆಗ ಕಾಲರ್ ಮೇಲೆ ನಂಬರ್ ಇತ್ತಾಗ, ಕಾಲರ್ ಮೇಲೆ. ಈಗ ಇಲ್ಲಿದೆ ಶೋಲ್ಡರ್ಸ್ ಮೇಲೆ ಇದೆ. ಈಗ ಶೋಲ್ಡರ್ಸ್ ಮೇಲೆ ಇರುತ್ತೆ. ಈಗ ನೀವೆಲ್ಲ ನೋಡಿದೀರ ಶೋಲ್ಡರ್ ಮೇಲೆ ಅವ್ರದ್ದು ಸ್ಟಾರು, 2 ಸ್ಟಾರು, 3 ಸ್ಟಾರ್ ಎಲ್ಲ. ಆಗ ಕಾಲರ್ ಮೇಲೆ ನಂಬರ್ ಇತ್ತು, ನೋಡಿದ್ರ. ಇದು ಇವತ್ತಿನ ನೀವು ಎನಿವೆ ಇದು ನೋಡಿದಿರಾ ನೋಡಿ ಇಲ್ಲಿ ಶೋಲ್ಡರ್ ಮೇಲೆ. ಈಗೆಲ್ಲ ಶೋಲ್ಡರ್ ಮೇಲೆ ಇವ್ರದ್ದು ಇದೆಲ್ಲ. ಈಗ ಇದು ಇವತ್ತಿನ ಪ್ರೆಸೆಂಟ್ ಡೇ ಪೊಲೀಸ್ನವರು, ಪ್ರೆಸೆಂಟ್ ಡೇ ಡ್ರೆಸ್ಸು. ಆಯ್ತಾ. ಈಗ ನಾನು ನಿಮಗೆ ತೋರಿಸ್ಬೇಕಾಗಿರೋಂಥದ್ದು ಬಹಳ ವಾವ್ ಅನ್ನೋಂಥ ತೋರಿಸ್ಬೇಕಾಗಿರೋಂಥದ್ದು. ಈಗೆಲ್ಲ ನೀವು ಹೆಂಗ್ ಫೈನ್ ಕಟ್ತೀರಾ? ಈಗೆಲ್ಲ ನೀವು ಫೈನ್ ಕಟ್ಟಕ್ ಮುಂಚೆ ಹೆಂಗ್ ಸಿಗಾಕೋತೀರಾ? ಎಲ್ಲಾ ಕಡೆನೂ ಟ್ರಾಫಿಕ್ ಅಲ್ಲಿ ಕ್ಯಾಮ್ರಾಗಳು ಇಟ್ಟಿರ್ತಾರೆ, ಇಂಟೆಲಿಜೆಂಟ್ ಕ್ಯಾಮರಾಸ್. ಅದನ್ನ ಕೂತ್ಕೊಂಡು ಇವರೆಲ್ಲ ನೋಡ್ತಾ ಇರ್ತಾರೆ. ಎಲ್ಲ ಹಿಡಿದು ನಿಮ್ಗೆ ಮೊಬೈಲ್ ಮೆಸೇಜ್ ಬರುತ್ತೆ, ನೀವೆಲ್ಲ ಹೋಗಿ ಫೈನ್ ಕಟ್ತೀರಾ. ಫೈನ್ ಎಲ್ಲಿ ಕಟ್ಬೇಕು ಅಂತ ಗೊತ್ತಿಲ್ದೇ ಹೇಳ್ತೀನಿ. ಯಾವುದೇ ಸ್ಟೇಷನ್ ಅಲ್ಲಿ ಕಟ್ಬೋದು, ಯಾವುದೇ PSI ಹತ್ರ ಕಟ್ಬೋದು, ASI ಹತ್ರ ಕಟ್ಬೋದು, ಯಾವುದೇ ಸ್ಟೇಷನ್ ಅಲ್ಲಿ ಕಟ್ಬೋದು, ಬೆಂಗಳೂರು 1 ಅಲ್ಲಿ ಕಟ್ಬೋದು, ನಿಮ್ಮ ಮೊಬೈಲ್ ಅಲ್ಲಿ ಆನ್ಲೈನ್ ಅಲ್ಲೂ ಕಟ್ಬೋದು. ಅವೆಲ್ಲ ಆಗ್ಲಿಲ್ಲ ಅಂದ್ರೆ ನೀವು ಇನ್ಫೆಂಟ್ರಿ ರೋಡ್ ಅಲ್ಲಿ ಓಡಾಡ್ತಾ ಇದ್ರೆ ಈ ಎಕ್ಸಿಬಿಷನ್ಗೂ ಮ್ಯೂಸಿಯಂ ಒಳಗೂ ಬಂದು ಇಲ್ಲೂ ಕಟ್ಟಿಸ್ಕೋತಾರೆ. ಮಂಡೇ ಟು ಸ್ಯಾಟರ್ಡೆ 10:30 to 5:30 ಇಲ್ಲೂ ಕಟ್ಕೋತಾರೆ. ಇದು ಈಗಿನ ಕಾಲದಾಯ್ತು. ನನ್ನ ಕಾಲದಲ್ಲಿ ನಾವೆಲ್ಲ ಲೂನಾ ಎಲ್ಲ ಓಡಿಸ್ತಿದ್ವಲ್ಲ, ಆಗ ಹೆಂಗಿತ್ತು ಫೈನು ನೋಡ್ರಿ. ಇಲ್ಲಿ ಆಗ 50cc, ನಮ್ದೆಲ್ಲ 50cc. ಇದು HD 50. ಈಗ ಇಲ್ವೇ ಇಲ್ಲ ಈ ಗಾಡಿ ಶೋರೂಮ್ ಅಲ್ಲಿ. ಎಲ್ಲ ಆಂಟಿಕ್ ಕಲೆಕ್ಟರ್ ಆಗೋದು ಹತ್ರ ಇರ್ಬೋದು. ಈಗ ಅವಾಗ ಈ 50cc ಡಬಲ್ ಹೊಡೆದಿದ್ದಕ್ಕೆ ಇವ್ರು ಹಿಡಿತಾ ಇದ್ದಾರೆ ನೋಡಿ. ಅವಾಗ ಪೊಲೀಸ್ನವ್ರು ನೋಡ್ರಿ, ಅವಾಗ 2 ಒಂದೇ ಕಲರ್ ನೋಡಿ. ಆಗ 57ರಲ್ಲಿ ಬಿಳಿದ್ ಬಂದಿದ್ದು ಟ್ರಾಫಿಕ್ ಪೊಲೀಸ್ಗೆ. ಅದಕ್ಕೆ ಮುಂಚೆ ಇದು ಖಾಕಿ ಮತ್ತೆ ಚಡ್ಡಿ. ಇದು HD 50, ಜಾವಾ 50 ಅಂತ ಒಂದು ಬೈಕ್ ಬರ್ತಾ ಇತ್ತು. ಆ 50cc ಇಬ್ರು ಹೋಗಿದ್ದಕ್ಕೆ ಹಿಡಿದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಅವಾಗೆಲ್ಲ ನಮ್ಗೆ ಇದಕ್ಕೆ ಪೇಂಟ್ ಮಾಡ್ಬೇಕಾಯ್ತು. ಆಗ ಡಿಪೆಂಡಿಂಗ್ ಇರ್ಲಿಲ್ಲ ಆಗ. ಸೊ ಪೇಂಟ್ ಮಾಡ್ಬೇಕಾಯ್ತು. ಪೇಂಟ್ ಮಾಡೋರಾಗ ನೋಡಿ ಇಲ್ಲಿ ಕಾರ್ಗಳಿಗೆ, ಬೈಕ್ಗಳಿಗೆಲ್ಲ ಪೇಂಟ್. ಆಗೆಲ್ಲ ನಾವೇ ಪೇಂಟ್ ಹೊಡ್ಕೋತಾ ಇದ್ವಿ ನೋಡಿ ಇಲ್ಲಿ. ಆಮೇಲೆ ಅವಾಗ ಸಂಚಾರಿ ನ್ಯಾಯಾಲಯ ಇತ್ತು ರೀ. ಸಂಚಾರಿ ನ್ಯಾಯಾಲಯ ನೋಡಿ ಇಲ್ಲಿ. ಅಲ್ಲೇ ಫೈನ್ ಕಟ್ಬೋದಾಗಿತ್ತು. ಅಲ್ಲೇ ನಿಂತ್ಕೊಂಡು ಫೈನ್ ಕಲೆಕ್ಟ್ ಮಾಡ್ಕೊಳ್ಳೋರು. ಸೊ ಯಾವಾಗ್ಲಿಂದನೂ ಇದೆ ಇದು. ಅವಾಗ್ಲಿಂದನೂ ವಯಲೇಷನ್ ಇದೆ, ಅವಾಗ್ಲಿಂದ ಫೈನ್ ಕಲೆಕ್ಷನ್ ಇದ್ದೇ ಇದೆ. ಸೊ ಇದು ನಮ್ಮ ಕಾಲದ್ದು. ಚೆನ್ನಾಗಿದೆ ಅಲ್ವಾ? ಸೊ ಇದು ಬನ್ನಿ, ಇದು ಬಹಳ ಇಂಟ್ರೆಸ್ಟಿಂಗ್ ರೀ, ಬಹಳ ಇಂಟ್ರೆಸ್ಟಿಂಗ್. ಇದು ಸ್ಪೀಡ್ ಗನ್ ಅವತ್ತಿಂದು ರೀ. ಯಾರು ಮಾಡ್ಕೊಟ್ಟಿರೋದು? ಹಿಂದೂಸ್ತಾನ್ ಏರೋನಾಟಿಕ್ಸ್ ಅವ್ರು ಮಾಡ್ಕೊಟ್ಟಿರೋದು. HAL ನವ್ರು ನೋಡ್ರಿ ಇಲ್ಲಿ. ಡಾಪ್ಲರ್ ರಾಡಾರ್ ಅವತ್ತಿನ ಸ್ಪೀಡ್ ಗನ್ ಇದು ನೋಡಿ ಅಲ್ಲಿ. ಅವತ್ತಿನ ಸ್ಪೀಡ್ ಗನ್ ಆ ಫೋಟೋನ ತೋರಿಸಿ. ಅದು ಅವತ್ತು ಸ್ಪೀಡ್ ಗನ್ ಇದು. ಇದನ್ನ ನೋಡ್ತಾ ಇದ್ರು, ಇದ್ರಲ್ಲಿ ನೋಡ್ಕೊತಾ ಇದ್ರು ಅದಿಟ್ಕೊಂಡು. ಅದಾದ್ಮೇಲೆ ಸ್ವಲ್ಪ ಈ ತರ ಬಂತು. ಆಯ್ತಾ? ಅದಾದ್ಮೇಲೆ ನೋಡಿ ಈ ತರ ಬಂತು. ಇದಾದ್ಮೇಲೆ ನೋಡಿ ಈ ತರ ಬಂದ್ಬಿಟ್ಟಿದೆ. ಈಗೆಲ್ಲ ಟಕ ಅಂತ ಬಂದ್ಬಿಡುತ್ತೆ. ಈಗೆಲ್ಲ ನೀವೇನು ಒಂದು ಚೂರು ಎಲ್ಲೋ ಆ ಕಡೆ ಈ ಕಡೆ ಅಲ್ಲಾಡಂಗೆ ಇಲ್ಲ. ಈಗ ನಿಮ್ಗೆ ಅಲ್ಲೇ ಬಂದ್ಬಿಟ್ಟಿರುತ್ತೆ. ಈಗೆಲ್ಲ ನೋಡಿ, ಇದು ಹಳೆ ಕಾಲದ್ದು. ಹೆಂಗ್ ಫೈನ್ ಕಲೆಕ್ಟ್ ಮಾಡ್ತಾ ಇದ್ರು, ಸ್ಪಾಟ್ ಫೈನ್ ಕಲೆಕ್ಟ್ ಮಾಡ್ತಾ ಇದ್ರು. ಯು ರಿಮೆಂಬರ್ ಬ್ಲಾಕ್ಬೆರಿ ಫೋನ್ಸ್? ನೋಡಿ ಇಲ್ಲಿ ಬ್ಲಾಕ್ಬೆರಿ ಫೋನ್ಸ್ ಇಂದ ಕಲೆಕ್ಟ್ ಮಾಡ್ತಾ ಇದ್ರು. ಬ್ಲಾಕ್ಬೆರಿ ಫಾರ್ ಆನ್ ದ ಸ್ಪಾಟ್ ಈ ಚಲನ್ ನೋಡಿ ಇಲ್ಲಿ. ಇದು ಆಲ್ಕೋಮೀಟರ್. ಅವಾಗ ಡ್ರಿಂಕ್ ಅಂಡ್ ಡ್ರೈವ್ಗೆ ಅವತ್ತಿನ ಕಾಲದ ಆಲ್ಕೋಮೀಟರ್ಗಳು ನೋಡಿ ಹೆಂಗಿದೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದಾದ್ಮೇಲೆ ಇಲ್ಲಿ ಬನ್ನಿ, ಇದು ಅವತ್ತಿನ ಸೆರೆಮೋನಿಯಲ್ ಡ್ರೆಸ್. ಒಂದೇನಾದ್ರು ಒಂದು ಕಾರ್ಯಕ್ರಮ ಇದ್ರೆ ಅಥವಾ ಇವರು ಮೇಲಧಿಕಾರಿಗಳನ್ನ, ಮಿನಿಸ್ಟರ್ಗಳನ್ನ ನೋಡಕ್ ಹೋಗ್ಬೇಕಾದ್ರೆ ಹಾಕೊಳ್ತಾ ಇದ್ದಂತ ಸೆರೆಮೋನಿಯಲ್ ಡ್ರೆಸ್ಸು. ನಾನು ಯಾಕೆ ಇದನ್ನ ತೋರಿಸ್ತಾ ಇದ್ದೀನಿ ಗೊತ್ತಾ? ಸೈಡಲ್ಲಿ ನೋಡ್ರಿ ಕತ್ತಿ ನೋಡ್ರಿ, ಕತ್ತಿ. ಎಷ್ಟೇ ನಾವು ಮಾಡ್ರನ್ ಡೇಗ್ ಬಂದ್ರು ನಮ್ಮ ಸಾಂಪ್ರದಾಯಿಕ ಆಯುಧವನ್ನ ನಾವು ಮರೀಲಿಲ್ಲ. ಕತ್ತಿಯನ್ನ ಸಹ ನಾವು ಇಟ್ಕೊಂಡಿದ್ದೀವಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು? ಈ ಮ್ಯೂಸಿಯಂ ನೀವು ಇಷ್ಟೆಲ್ಲ ನೋಡಿದ್ಮೇಲೆ ನಿಮ್ಗೊಂದು ಡಿಪಾರ್ಟ್ಮೆಂಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಆಗುತ್ತೆ. ಆದ್ರೆ ಫ್ಯೂಚರ್ ಏನ್ ಫ್ಯೂಚರ್ ಬನ್ನಿ ನಾನು ತೋರಿಸ್ತೇನೆ. ಬಹಳ ಅಮೋಘವಾಗಿದೆ ಫ್ಯೂಚರ್. ಅದಕ್ಕೆ ಅವ್ರು ಹೇಳಿದ್ದಾರೆ, ವೆಲ್ಕಮ್ ಟು ದ ಫ್ಯೂಚರ್, ವೆಲ್ಕಮ್ ಟು ದ ಫ್ಯೂಚರ್. ಏನಿದೆ ಈ ಫ್ಯೂಚರ್? ದಿಸ್ ಇಸ್ ಕಾಲ್ಡ್ ಆಸ್ ಎಕ್ಸ್ಪೀರಿಯನ್ಸ್ ಸೆಂಟರ್. ಇದನ್ನ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಕರೀತಾರೆ. ಬನ್ನಿ ಇದು ತೋರಿಸ್ತೀನಿ ಏನು ಅಂತ. ಇದೇನು ಅಂದ್ರೆ, ಈಗ ನೀವು ನಿಮ್ಮ ಮಕ್ಕಳನ್ನು ಕರ್ಕೊಂಡ್ಬರ್ಬೇಕು. ಇದನ್ನ ಭವಿಷ್ಯಕ್ಕೆ ಸುಸ್ವಾಗತ. ನಿಮ್ ಮಕ್ಳನ್ನ ಕರ್ಕೊಂಡ್ಬಂದು ಇಲ್ಲಿ ಕೂರ್ಸ್ಬೇಕು. ಇದನ್ನ ಕೂರ್ಸ್ಕೊಂಡು ಓಡಿಸೋದ್ರಿ. ಇಲ್ಲಿ ಅವ್ರು ಕೂತ್ಕೊಂಡು ಓಡಿಸಿದ್ರೆ ಬೆಂಗಳೂರು ಸಿಟಿಲಿ ಹೆಂಗ್ ಓಡಿಸ್ಬೇಕು ಅಂತ ಗೊತ್ತಾಗುತ್ತೆ. ಈಗ ನಿಮ್ ಮಕ್ಳು ನಿಮ್ ಪಕ್ಕ ಕೂತಿರ್ತಾರೆ, ಮೊಬೈಲ್ ನೋಡ್ತಾನೋ ಇನ್ನೇನೋ ಮಾಡ್ತಾ ಐಸ್ ಕ್ರೀಮ್ ತಿಂತ ಕೂತಿರ್ತಾರೆ.
ಟ್ರಾಫಿಕ್ ಬಗ್ಗೆ ಗೊತ್ತಾಗ್ಕೊಂಡು ಇಲ್ಲಿ ಕೂರ್ಸಿದ್ರೆ ಇವ್ರು ಇಲ್ಲಿ ರೋಡ್ ಮಾಸ್ಟರ್ ಆನ್ ಮಾಡ್ತಾರೆ. ಇಲ್ಲಿ ಹಂಪು, ಟರ್ನಿಂಗು, ಸಿಗ್ನಲ್ಗಳು ಅದೆಲ್ಲ. ಆಮೇಲೆ ಇಲ್ಲಿ ಕೂತ್ಕೊಂಡು ಅವ್ನು ಕರೆಕ್ಟ್ ಆಗಿ ಓಡಿಸಿದ ಮೇಲೆ ಅವ್ನಿಗೆ ಫೈನ್ ಫಿಕ್ಸ್ ಮಾಡ್ತಾರೆ. ಸುಮ್ಮನೆ ಜಸ್ಟ್ ಇದು ಅಂದ್ರೆ ಎಷ್ಟು ಕಡೆ ನೀನು ಹಂಪ್ ಹಾರಿಸ್ದೆ, ಎಷ್ಟು ಕಡೆ ನೀನು ಸಿಗ್ನಲ್ ಜಂಪ್ ಮಾಡಿದೆ, ಎಷ್ಟು ಕಡೆ ನೀನು ಓವರ್ ಸ್ಪೀಡ್ ಮಾಡಿದೆ ಎಲ್ಲ ಇಲ್ಲಿ ತೋರಿಸ್ತಾರೆ. ಸೊ ನಿಮ್ ಮಕ್ಳಿಗೆ ಆನ್ ರೋಡ್ ಓಡಿಸಿದ ಅನುಭವ, ಬೆಂಗಳೂರಿನಲ್ಲಿ ಆನ್ ರೋಡ್ ಓಡಿಸಿದ ಅನುಭವ ಇಲ್ಲಿ ಸಿಗುತ್ತೆ ನಿಮ್ಗೆ. ನೋಡ್ರಿ, ಕರ್ಕೊಂಬರ್ಬೇಕು ನೀವು ಮಕ್ಳನ್ನ ಕರ್ಕೊಂಬಂದು. ಇದೆಲ್ಲ ಫ್ರೀ ಎಂಟ್ರಿ. ಮಕ್ಳಿಗೆ ಕರ್ಕೊಂಬಂದು ಇದನ್ನೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಕೊಡ್ಸ್ಬೇಕು. ಇದು ನೋಡಿ, ಇಲ್ಲಿ ಇದು ನೋಡ್ರಿ, ಇದು ಬೆಲ್ಟ್ ಹಾಕೊಳ್ಳೋದಂಗೆ, ಬೆಲ್ಟ್ ಹಾಕೊಂಡ್ರೆ ಏನು, ಬೆಲ್ಟ್ ಹಾಕೊಳ್ಳದಿದ್ರೆ ಏನು ಅಂತ ಇದು ತೋರಿಸುತ್ತಿದ್ದು. ಅದ್ಭುತ ಇದು. ಇದಾದ್ಮೇಲೆ ನೋಡಿ, ಇಲ್ಲಿ ನಿಮ್ಗೆ ನಿಮ್ ಮಕ್ಳಿಗೆ ಇದೊಂದು ಕ್ವಿಜ್ ಸ್ಟಾರ್ಟ್ ಅಂತಂದ್ರೆ ಕ್ವಿಜ್ ಸ್ಟಾರ್ಟ್ ಆಗುತ್ತೆ. ಆ ಕ್ವಿಜ್ಗೆ ಆನ್ಸರ್ ಅವರು ಹೇಳಿರ್ತಾರಲ್ಲ, ಆ ಕ್ವಿಜ್ಗೆ ಇಲ್ಲಿ ಆನ್ಸರ್ ಮಾಡ್ಬೇಕು. ಮತ್ತೆ ಅದಕ್ಕೂ ಒಂದು ಪಾಯಿಂಟ್ಸ್ ಇರುತ್ತೆ. ಇದು ಅದ್ಭುತವಾದದ್ದು ಬೆಂಗಳೂರು ಟ್ರಾಫಿಕ್ ಸಿಮ್ಯುಲೇಷನ್ ಮಾಡೆಲ್. ಏನು ಬೆಂಗಳೂರು ಟ್ರಾಫಿಕ್ ಸಿಮ್ಯುಲೇಷನ್ ಮಾಡೆಲ್ ಅಂದ್ರೆ ಏನು ಅಂತ ಇದನ್ನ ನೋಡ್ಕೊಳ್ತಾ ಇರ್ತಕ್ಕಂತ ಸ್ನೇಹಿತರಾದಂತ ದೀಪಕ್ ಅವರು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ದೀಪಕ್ ಸರ್ ಹೇಳಿ ಇದನ್ನ. ಸೊ ಯಾವ ರೀತಿ ಅಂತಂದ್ರೆ, ಇವಾಗ ಬೆಂಗಳೂರು ಟ್ರಾಫಿಕ್ ಸಿಮ್ಯುಲೇಷನ್ ಅಂತಂದ್ರೆ ಎಲ್ಲಾ ರೋಡ್ ನೆಟ್ವರ್ಕ್ ಅನ್ನ ಮ್ಯಾಪ್ ಔಟ್ ಮಾಡಿದೀವಿ. ಸೊ ಆ ರೋಡ್ ನೆಟ್ವರ್ಕ್ ಅಲ್ಲಿ ಈಗ ರಿಯಲ್ ಕೇಸ್ ಸಿನಾರಿಯೋ ಅಂದ್ರೆ ಯಾವ್ದಾದ್ರು ರೋಡ್ ಕ್ಲೋಸ್ ಇರ್ಲಿ ಅಥವಾ ವರ್ಕ್ ನಡೀತಾ ಇರ್ಲಿ, ಅಥವಾ ಈಗ ನೋಡ್ತಿರ್ಬೋದು BMRCL ವರ್ಕ್ ಎಲ್ಲ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ವರ್ಕ್ ಕಮೆನ್ಸ್ ಆಗೋಕ್ಕಿಂತ ಮುಂಚೆನೆ ನಾವ್ ಅದನ್ನ ಸಿಮ್ಯುಲೇಟ್ ಮಾಡ್ತೀವಿ. ಸಿಮ್ಯುಲೇಟ್ ಮಾಡಿ ಸೊ ಬೇರೆ ಜಂಕ್ಷನ್ಗೆ, ಸುತ್ತಮುತ್ತ ಪ್ರದೇಶಗಳಿಗೆ ಯಾವ ರೀತಿ ಅದು ಎಫೆಕ್ಟ್ ಆಗುತ್ತೆ, ಸೊ ಅಲ್ಲಿ ಕಂಜೆಷನ್ ಆಗುತ್ತಾ ನೋಡಿ ಸ್ಟಡಿ ಮಾಡಿ ಅಲ್ಟರ್ನೇಟಿವ್ ರೂಟ್ ಯಾವ ರೀತಿ ಕೊಡ್ಬೇಕು. ಸೊ ನಾನ್ ನಿಮ್ಗೊಂದು ಇವಾಗ ಡೆಮೋ ತೋರಿಸ್ತೀನಿ. ಸೊ ಇದು ಒಂದು ಕಬ್ಬನ್ ಪಾರ್ಕ್ ಏರಿಯಾ ಅಲ್ಲಿ ಸೊ ನಾವೊಂದು ಸಿಮ್ಯುಲೇಷನ್ ಮಾಡಿದ್ವಿ. ಸೊ ಆ ಸಿಮ್ಯುಲೇಷನ್ ಅಂದ್ರೆ ಕಬ್ಬನ್ ರೋಡ್ ಕ್ಲೋಸ್ ಮಾಡಿದ್ರೆ, ಕಬ್ಬನ್ ಪಾರ್ಕ್ ಸರ್ಕಲ್ ಇದು. ಕಬ್ಬನ್ ಪಾರ್ಕ್ ಸರ್ಕಲ್, ಇದು ಕಬ್ಬನ್ ರೋಡ್. ಸೊ ಕಬ್ಬನ್ ರೋಡ್ ಕ್ಲೋಸ್ ಮಾಡಿದಾಗ ಸುತ್ತಮುತ್ತಲಿನ ಏರಿಯಾ ಅಲ್ಲಿ ಯಾವ ರೀತಿ ಕಂಜೆಷನ್ ಆಗುತ್ತೆ. ಇವಾಗ ಇದು ಲೈವ್ ನೀವು ನಮ್ಗೆ ತೋರಿಸ್ತಾ ಇರೋದು. ಎಸ್ ಲೈವ್ ತೋರಿಸ್ತಾ ಇದೀವಿ. ಸೊ ಇವಾಗ ನೋಡ್ಬೋದು ಇಲ್ಲಿ ಸುತ್ತಮುತ್ತಲಿನ ಜಂಕ್ಷನ್ ಅಲ್ಲಿ, ಸುತ್ತಮುತ್ತಲಿನ ಜಂಕ್ಷನ್ ಅಲ್ಲಿ ನಾವು ನೋಡೋ ಪ್ರಕಾರ ಸೊ ಆಲ್ಮೋಸ್ಟ್ ಕನ್ಸಿಡರಬಲ್ ಸ್ಪೀಡ್ ಅಲ್ಲಿ ವೆಹಿಕಲ್ಸ್ ಗಳು ಮೂವ್ಮೆಂಟ್ ಆಗ್ತಾ ಇದಾವೆ. ಸೊ ಒಂದ್ ವೇಳೆ ನಾವು ಕಬ್ಬನ್ ಪಾರ್ಕ್ ರೋಡ್ ಕ್ಲೋಸ್ ಮಾಡಿದ್ರೆ, ಸೊ ಕಬ್ಬನ್ ಪಾರ್ಕ್ ರೋಡ್ ಫುಲ್ ಕ್ಲೋಸ್ ಮಾಡಿದ್ರೆ, ಸೊ ಇವಾಗ ನೋಡ್ಬೋದು ನೀವು ಇಲ್ಲಿ KR ಸರ್ಕಲ್ ಅಲ್ಲಿ ಅಪ್ ಟು ದ ಜಂಕ್ಷನ್ ಯಾವ ರೀತಿ ಕಂಜೆಷನ್ ಡೆವಲಪ್ ಆಗ್ತಾ ಇದೆ. ಸೊ ಸಿದ್ಲಿಂಗ ಜಂಕ್ಷನ್ ಅಲ್ಲಿ ನೋಡ್ಬೋದು ಪೂರಾ ರೆಡ್ ಆಗಿದೆ. ಸೊ ಕಂಜೆಷನ್ ಕ್ಯೂ ಎಷ್ಟು ರೀತಿಯಾಗಿ ಡೆವಲಪ್ ಆಗಿದೆ. ಸೊ ಇದನ್ನ ನಾವು ರಿಯಲ್ ಟೈಮ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಸ್ಟಡಿ ಮಾಡಿದ್ಮೇಲೆ ನಮ್ ಮಾಹಿತಿ ಗೊತ್ತಾಗುತ್ತೆ. ಸೊ ಇವಾಗ ನಾವು ಕಬ್ಬನ್ ರೋಡ್ ಕ್ಲೋಸ್ ಮಾಡಿದ್ರೆ, ಸೊ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಜಂಕ್ಷನ್ ಪೂರಾ ಕ್ಯೂ ಲೆಂತ್ ಪೈಲಪ್ ಆಗಿ ನಿಂತು ಬಿಡುತ್ತೆ. ಸೊ ಗಾಡಿಗಳು ನಿಂತೆ ಅದಕ್ಕೆ ಮತ್ತೆ 2-3 ಸಿನಾರಿಯೋ ತರ ಸ್ಟಡಿ ಮಾಡ್ತೀವಿ. ಸೊ ಸಿನಾರಿಯೋ ಸ್ಟಡಿ ಮಾಡಿದ್ಮೇಲೆ ಸೊ ನಾವು ಒಂದು ಒಳ್ಳೆ ಸಿನಾರಿಯೋಗೆ ಬಂದ್ವಿ. ಸೊ ಹಾಫ್ ರೋಡ್ ಕ್ಲೋಸ್ ಮಾಡಿದ್ರೆ, ಸೊ ಇವಷ್ಟೇ ರೋಡ್ ಕ್ಲೋಸ್ ಮಾಡಿದಾಗ ಸೊ ಯಾವ ರೀತಿ ಸಿಚುವೇಶನ್ ಆಗುತ್ತೆ. ಸೊ ಅವಾಗ ನೋಡ್ಬೋದು ನೀವು ಇಲ್ಲಿ ಕನ್ಸಿಡರಬಲ್ ನಾವು ಏನಪ್ಪಾ ಸ್ಪೀಡ್ ಏನು ಚೆನ್ನಾಗಿದೆ ಇಲ್ಲಿ. ಸೊ ಯೆಲ್ಲೋ ಕಲರ್ ಮತ್ತೆ ಗ್ರೀನ್ ಕಲರ್ ಅಲ್ಲಿ ನೋಡಬಹುದು. ಅವಾಗ ಕ್ಯೂ ಲೆಂತ್ ಪೈಲಪ್ ಆಗೋದು ಕಡಿಮೆ ಆಗುತ್ತೆ. ಸೊ ಈ ರೀತಿ ನಾವು ಡಿಫ್ರೆಂಟ್ ಸಿನಾರಿಯೋಸ್ ಗಳನ್ನ ಸ್ಟಡಿ ಮಾಡಿ ಸೊ ಅದರ ಇಂಪ್ಯಾಕ್ಟ್ ಅನ್ನ ಸ್ಟಡಿ ಮಾಡೋಕೆ ಸಿಮ್ಯುಲೇಷನ್ ಮಾಡೆಲ್ ನ ನಾವು ಯೂಸ್ ಮಾಡ್ತಾ ಇದೀವಿ. ಸ್ನೇಹಿತರೆ, ಅರ್ಥ ಏನ್ ಗೊತ್ತಾ? ಈಗ ಇವರು ಯಾರೋ ಬರ್ತಾರೆ, VIP ಬರ್ತಿದ್ದಾರೆ, ಯಾವ್ದೋ ಟ್ರಾಫಿಕ್ ಮೂವ್ಮೆಂಟ್ ಇರುತ್ತೆ, ಯಾರೋ ಝೀರೋ ಟ್ರಾಫಿಕ್ ಕೇಳ್ತಾರೆ, ಏನೋ ಒಂದಾಗುತ್ತಲ್ಲ, ಆಗ ಆ ರೋಡ್ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ ಅಂತ ಮೊದ್ಲ ಇಲ್ಲಿ ನೋಡ್ಕೋತಾರೆ. ಅಲ್ಲಿ ಕ್ಲೋಸ್ ಮಾಡ್ಬಿಡಲ್ಲ ಮುಂಚೆ, ಇಲ್ಲಿ ಕ್ಲೋಸ್ ಮಾಡಿದ್ರೆ ಅದು ಏನ್ ಪರಿಣಾಮ ಬೀರುತ್ತೆ ಅಂತ ನೋಡ್ಕೊಂಡು ಅದ್ರ ಎಫೆಕ್ಟಿವ್ ಸೊಲ್ಯೂಷನ್ ಮೇಲೆ ಅವ್ರು ಕ್ಲೋಸ್ ಮಾಡೋದು. ಕರೆಕ್ಟ್ ಅಲ್ವಾ ಸರ್? ಎಸ್ ಸರ್. ನೋಡಿದ್ರ ಹೆಂಗ್ ಕೆಲಸ ಮಾಡ್ತಾರೆ ನೋಡಿದ್ರೇನ್ರಿ? ಮುಂಚೆ ಇದಿರ್ಲಿಲ್ಲ. ಮುಂಚೆ ಕ್ಲೋಸ್ ಮಾಡಿದ್ಮೇಲೆ ಎಲ್ಲೆಲ್ಲಿ ಜಂಕ್ಷನ್ ಎಲ್ಲೆಲ್ಲಿ ಜಾಮ್ ಆಗುತ್ತೆ ನೋಡ್ಕೊಂಡು ಆಮೇಲೆ ಬಿಡೋದು, ಆ ತರ ಎಲ್ಲ ಇತ್ತು. ಈಗೆಲ್ಲ ಕಂಪ್ಲೀಟ್ಲಿ ಅಡ್ವಾನ್ಸ್ಡ್. ಈಗ ಪೊಲೀಸ್ನವರು ಸಂಪೂರ್ಣ ಅಡ್ವಾನ್ಸ್ ಆಗ್ಬಿಟ್ಟಿದ್ದಾರೆ. ನೀವು ಆತರ ಎಲ್ಲ ನೀವು ಏನು ಇಲ್ಲಪ್ಪ ಅಂತ ಆತರ ಎಲ್ಲ ಕನ್ಸಿಡರೇ ಮಾಡಂಗಿಲ್ಲ. ಈ ತರ ಒಂದು ಅದ್ಭುತವಾದಂತ ಒಂದು ಸಿಸ್ಟಮ್ ಅನ್ನೆಲ್ಲ ಇವ್ರು ಇನ್ಸ್ಟಾಲ್ ಮಾಡಿದ್ದಾರೆ. ಸರ್, ಇದು ಆಯ್ತು, ಇನ್ನೇನ್ ತೋರಿಸ್ತೀರಾ ನಮ್ಗೆ ಇದರಲ್ಲಿ? ಸರ್, ಒಂದು ಪ್ರಜ್ಞಾ ಅಂತ ನಾವು ಚಾಟ್ ಬೋಟ್ AI ಜನರೇಟ್ ಮಾಡಿದೀವಿ. ಸೊ ಇದು ಪ್ರಜ್ಞಾ ಅಂತ. ಸೊ ಇದ್ರ ಹೆಸರು ಪ್ರಜ್ಞಾ. ಸೊ ಬೆಂಗಳೂರಿನ ಲೈವ್ ಕಂಜೆಷನ್ ಬಗ್ಗೆ, ಸೊ ಇವಾಗ ನಾವು ಎಲ್ಲ ಮಾಹಿತಿ ತಿಳ್ಕೊಬೇಕಾದ್ರೆ ಅಲ್ಲಿ ನೋಡ್ಬೇಕು, ಆ ಸೋರ್ಸು ಈ ಸೋರ್ಸು ಇಂಟರ್ನೆಟ್ ಅಲ್ಲಿ ನೋಡ್ಬೇಕಾಗುತ್ತೆ. ಸೊ ಈ AI ಏನ್ ಮಾಡುತ್ತೆ ಅಂತಂದ್ರೆ ಟ್ರಾಫಿಕ್ ರಿಲೇಟೆಡ್ ಎನಿ ಇನ್ಫಾರ್ಮೇಶನ್ ಕೇಳಿದ್ರೆ ನಿಮಗೆ ಥಟ್ ಅಂತ ಉತ್ತರ ಹೇಳುತ್ತೆ. ಸೊ ಇದು AI, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದರ ಹೆಸರು ಪ್ರಜ್ಞಾ ಅಂತ. ಪ್ರಜ್ಞಾ ಅಂತ. ಸೊ ಇದು 2 ವೇ ಅಲ್ಲಿ ಇನ್ಫಾರ್ಮೇಶನ್ ತಗೊಳುತ್ತೆ. ಒಂದು ವಿಜುವಲ್ ವಾಯ್ಸ್, ಇನ್ನೊಂದು ಟೈಪ್ ಮಾಡಬಹುದು. ಅದಾದ್ಮೇಲೆ ಏನ್ ಮಾಡುತ್ತೆ, ನಾವು ಏನೋ ವಾಯ್ಸ್ ಕಮಾಂಡ್ ಕೊಟ್ರು ಅದು ರೆಕಗ್ನೈಸ್ ಮಾಡಿ ಅದು ಅನಲೈಸ್ ಮಾಡಿ ಅದಾದ್ಮೇಲೆ ನಿಮ್ಗೆ 2 ಇನ್ಫಾರ್ಮೇಶನ್ ಕೊಡುತ್ತೆ. ಒಂದು ಇಂಗ್ಲಿಷ್ ಅಲ್ಲಿ, ಇನ್ನೊಂದು ಕನ್ನಡದಲ್ಲಿ ವೋಕಲ್ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಇವಾಗ ಟೆಸ್ಟ್ ಮಾಡಿ ತೋರಿಸ್ತೀನಿ. ಹಲೋ, ನಮಸ್ಕಾರ. ಇಂದು ಬೆಂಗಳೂರಿನ ಸಂಚಾರ ವ್ಯವಸ್ಥೆಯ ಕುರಿತು ನಾನು ನಿಮಗೆ ಹೇಗೆ ಸಹಾಯ ಮಾಡಬಹುದು? ಸೊ ಸಂಚಾರ ವ್ಯವಸ್ಥೆ ಕುರಿತು ಯಾವುದೇ ರೀತಿ ಪ್ರಶ್ನೆ ಕೇಳಬಹುದು. ಸೊ ಇವಾಗ ನಾನು, ಸೊ ವಾಟ್ ಈಸ್ ಅ ಫೈನ್ ಫಾರ್ ನಾಟ್ ವೇರಿಂಗ್ ಹೆಲ್ಮೆಟ್?
ಹೆಲ್ಮೆಟ್ ಧರಿಸದ ಸವಾರರು ಮತ್ತು ಹಿಂಬದಿ ಪ್ರಯಾಣಿಕರಿಗೆ 500 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಇದು ಸಂಚಾರ ವ್ಯವಸ್ಥೆ ಆಯ್ತು. ಇವಾಗ ನೀವು ಕಂಜೆಷನ್, ಸೊ ನಾಳೆ ಏನ್ ಕಂಜೆಷನ್ ಆಗುತ್ತೆ ಬೆಂಗಳೂರಲ್ಲಿ ಅದು ಕೂಡ ನಾವು ಪ್ರೆಡಿಕ್ಟ್ ಮಾಡಬಹುದು. ಸೊ ಯಾವ ಲೊಕೇಶನ್ ಅಲ್ಲಿ ಕಂಜೆಷನ್ ಆಗುತ್ತೆ, ಸೊ ಅದ್ರ ಬಗ್ಗೆ ನಾನು ಕೇಳ್ತೀನಿ. ಸೊ ವಾಟ್ ವಿಲ್ ಬಿ ದ ಕಂಜೆಷನ್ ಟುಮಾರೋ ತೋರಿಸ್ತೇನೆ ಇವಾಗ. 25 ರಂದು ಸಂಚಾರ ದಟ್ಟಣೆಯು ಸಾಮಾನ್ಯ ಸಂಚಾರ ಹರಿವಿಗೆ ಅಡ್ಡಿಯಾಗಬಹುದಾದ ಕಾಲುವೆ ಕಾಮಗಾರಿ, ಬಿಳಿ ಮೇಲ್ಸೇತುವೆ ಕಾಮಗಾರಿ, ರೈಲ್ವೆ ಸೇತುವೆ ನಿರ್ಮಾಣ, E.M.R.C.C.L ಕಾಮಗಾರಿ ಮತ್ತು ಸಂಚಾರ ಸಂಕೇತಗಳ ನವೀಕರಣ ಸೇರಿದಂತೆ ಹಲವಾರು ಪ್ರಗತಿಪರ ಮೂಲಸೌಕರ್ಯ ಯೋಜನೆಗಳಿಂದ ಪ್ರಭಾವಿತವಾಗುವ ನಿರೀಕ್ಷೆಯಿದೆ. ಇದಲ್ಲದೆ 2 ಪ್ರಮುಖ ಕ್ರೀಡಾಕೂಟಗಳಾದ ದೆಹಲಿ ಕ್ಯಾಪಿಟಲ್ಸ್ ಮತ್ತು ಗುಜರಾತ್ ಜೈಂಟ್ಸ್ ಪಂದ್ಯ ಮತ್ತು ಬೆಂಗಳೂರು ಸೊ ಈ ರೀತಿ ಬೆಂಗಳೂರಲ್ಲಿ ನಡೆಯುವಂತ ಎಲ್ಲಾ ಇವೆಂಟ್ಸ್ ಅನಲೈಸ್ ಮಾಡಿ, ಸೊ ಆ ಇವೆಂಟ್ಸ್ ಗೆ ಯಾವ ರೀತಿ ಕಂಜೆಷನ್ ಆಗ್ಬಹುದು, ಸೊ ಅದೇ ರೀತಿ ನಾವು ಯಾವ ಅವರ್ ಅಲ್ಲಿ ಯಾವ ರೀತಿ ಕಂಜೆಷನ್ ಆಗ್ಬಹುದು ಒಂದು ಗ್ರಾಫ್ ಕೊಡುತ್ತೆ. ಸೊ ಪೀಕ್ ಅವರ್ ಅಲ್ಲಿ ಎಷ್ಟು ಕಂಜೆಷನ್ ಆಗುತ್ತೆ, ಈವ್ನಿಂಗ್ ಪೀಕ್ ಅವರ್ ಅಲ್ಲಿ ಎಷ್ಟು ಕಂಜೆಷನ್ ಆಗುತ್ತೆ, ಈ ಮಾಹಿತಿನ ಇಟ್ಕೊಂಡು ಬೆಂಗಳೂರು ಟ್ರಾಫಿಕ್ ಪೊಲೀಸ್ಗೆ ಯಾವ ರೀತಿ ಇಫೆಕ್ಟಿವ್ ಆಗಿ ಕೆಲಸ ಮಾಡ್ಬೇಕಂತ ಹೆಲ್ಪ್ ಆಗುತ್ತೆ. ಅಮೇಜಿಂಗ್. ಸ್ನೇಹಿತರೆ, ಇಡೀ ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು 10 ವಿಭಾಗಗಳಾಗಿ ವಿಂಗಡಿಸಿ ಪ್ರತಿಯೊಂದು ವಿಭಾಗಕ್ಕೂ ಒಂದೊಂದು ಡ್ರೋನ್ ಕೊಟ್ಟಿದ್ದಾರೆ. ಈ ಡ್ರೋನ್ ಅನ್ನ ಹಾರಿಸಿ ಇವರು ಮತ್ತಷ್ಟು ಟ್ರಾಫಿಕ್ ಕಂಟ್ರೋಲ್ ಅನ್ನ ಮತ್ತಷ್ಟು ಕ್ಲೀನ್ ಆಗಿ ಮತ್ತಷ್ಟು ಪರ್ಟಿಕ್ಯುಲರ್ ಆಗಿ ಮಾಡಕ್ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಪೊಲೀಸ್ ಸೋದರರು ಈಗ ಇದನ್ನ ಟ್ರಾಫಿಕ್ ಡ್ರೋನ್ ಅನ್ನ ಹಾರಿಸ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇದ್ದಾರೆ. ಈಗ ಅವ್ರಿಗೆ ಇದನ್ನ ಹಾರಿಸಿರೋದ್ರಿಂದ ಅವ್ರಿಗೆ ಎಲ್ಲಿ ಟ್ರಾಫಿಕ್ ಮೂವ್ಮೆಂಟ್ ಇದೆ, ಎಲ್ಲಿ ಸ್ಮೂತ್ ಇದೆ, ಎಲ್ಲಿ ಕಂಜೆಷನ್ ಇದೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ, ಎಲ್ಲಿ ಜಾಮ್ ಆಗಿದೆ, ಎಲ್ಲಿ ಸಿಗ್ನಲ್ ಸ್ಮೂತ್ ಆಗಿ ವರ್ಕ್ ಮಾಡ್ತಾ ಇದೆ, ಎಲ್ಲಿ ಸಿಗ್ನಲ್ ಏನಾದ್ರು ಜಾಮ್ ಆಗಿದೆಯಾ, ಪ್ರತಿಯೊಂದು ಟ್ರಾಫಿಕ್ ಮೂವ್ಮೆಂಟ್ ಅವ್ರಿಗೆ ಫಿಂಗರ್ ಟಿಪ್ಸ್ ಅಲ್ಲಿ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಅದನ್ನ ನೋಡ್ಬೋದು. ಇಂಥದ್ದು ಬೆಂಗಳೂರಿನಾದ್ಯಂತ 10 ಡ್ರೋನ್ಗಳು ಸದಾ ಕಾಲ ಕಾರ್ಯನಿರ್ವಹಿಸ್ತಾ ಇರ್ತವೆ. ಸೊ ನೀವು ಪೊಲೀಸ್ನವ್ರ ಕಣ್ಣಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಭ್ರಮೆನೆಲ್ಲ ಬಿಟ್ಬಿಡಿ, ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ, ಅಷ್ಟೇ ನಾನು ಹೇಳೋದು. ಇಲ್ಲ ಅಂದ್ರೆ ನೀವು ಎಲ್ಲೇ ಇದ್ರು ಬಂದು ನಿಮ್ಮನ್ನ ಕ್ಯಾಚ್ ಹಾಕೊಂಡು ತಪ್ಪಿಸ್ಕೊಳಕ್ ಮಾಡಿದ್ರೆ 2ರಷ್ಟು ಫೈನ್ ಹಾಕೋದಂತೂ ಗ್ಯಾರಂಟಿ. ಹಂಗಾಗಿ ನೋಡಿ, 10 ಡ್ರೋನ್ಗಳಿಂದ ಇಡೀ ಬೆಂಗಳೂರಿನ ಟ್ರಾಫಿಕ್ ನ ಆರೋಗ್ಯವನ್ನ ಕಾಪಾಡುವಂತ ಡ್ರೋನ್ ಇದು. ನೋಡ್ತಾ ಇದ್ದೀರಾ? ಈಗ ಇಲ್ಲಿ ನೋಡಿ, ನೀವು ನಾನು ತೋರಿಸ್ತಾ ಇದ್ದೀನಿ ಈ ಲೈವ್ ಟ್ರಾಫಿಕ್ ಹೇಗೆ ಕವರ್ ಆಗ್ತಾ ಇದೆ ಅಂತ. ಇದನ್ನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಇದನ್ನ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ನಮ್ಮ ಬೆಂಗಳೂರು ಪೊಲೀಸ್ನವರು ಅಳವಡಿಸ್ಕೊಂಡಿದ್ದಾರೆ. ಬೆಂಗಳೂರು ಪೊಲೀಸ್ನವ್ರನ್ನ ಹೋಗಕ್ಕೆ 106 ಕಾರಣ ಅಂದ್ರೆ ಇದು ಒಂದು ಕಾರಣ ಅಲ್ವೇನ್ರಿ? ನೀವು ಇದನ್ನೆಲ್ಲ ಬಂದು ನೋಡ್ತೀರಾ ಅಂತ ನಾನು ಭಾವಿಸಿದ್ದೀನಿ. ನೀವು ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಎಕ್ಸ್ಪೀರಿಯನ್ಸ್ ಸೆಂಟರ್ನಲ್ಲಿ ಅವ್ರಿಗೊಂದು ಅನುಭವ ಕೊಡಿಸಿ, ಟ್ರಾಫಿಕ್ ಅಂದ್ರೇನು, ಮ್ಯಾನೇಜ್ಮೆಂಟ್ ಅಂದ್ರೇನು, ಪೊಲೀಸ್ನವ್ರು ಏನ್ ಕೆಲಸ ಮಾಡ್ತಾರೆ ಅನ್ನೋದನ್ನೆಲ್ಲ ತೋರಿಸೋದ್ರ ಜೊತೆಗೆ ಪೊಲೀಸ್ನವರ ಇತಿಹಾಸ, ನಮ್ಮ ಸಂಸ್ಥಾನದ ಇತಿಹಾಸ, ಪೊಲೀಸ್ ಇಲಾಖೆ ಬೆಳೆದು ಬಂದ ಬಗೆ ಎಲ್ಲವನ್ನ ತೋರಿಸ್ತಿರಲ್ಲ, ಖಂಡಿತ ತೋರಿಸಿ. ನಮಸ್ಕಾರ.